ಮೆಚ್ಚಿನ ನಟ ವಿಜಯ್ ಬರ್ತಾರೆ ಅನ್ನೋ ಕಾರಣಕ್ಕೆ ಹೋದವರು ಹೇಗೆ ಹೆಣವಾದ್ರು ಅನ್ನೋದರ ಮಾಹಿತಿ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಕುಟುಂಬಸ್ಥರು ಇದ್ದಾರಲ್ಲ, ಅವರು ಎಲ್ಲರೂ ನೇರವಾಗಿ ಶಾಪ ಹಾಕ್ತಾ ಇರೋದು, ಇಷ್ಟು ದೊಡ್ಡ ಘಟನೆ ಕಾರಣೀಭೂತರು ಅವರ ಕಣ್ಗಳಲ್ಲಿ ಯಾರು ಅಂತ ಕೇಳಿದ್ರೆ ಅದು ವಿಜಯ್. ಹೀಗಾಗಿ ವಿಜಯ್ ನಾಶವಾಗಿ ಹೋಗ್ತಾನೆ ಅಂತ ಕುಟುಂಬಸ್ಥರು ಶಾಪ ಹಾಕ್ತಾ ಇದ್ದಾರೆ. ಯಾರನ್ನ ನೆನ್ನೆ ತನಕ ಹೊತ್ತು ಮೆರೆಸ್ತಾ ಇದ್ರು ಆತ ನಾಶವಾಗಿ ಹೋಗ್ತಾನೆ ಅಂತ ಶಾಪ ಹಾಕಿರೋದು ಕುಟುಂಬಸ್ಥರು. ಆ ನೋವಿನ ತೀವ್ರತೆಯಲ್ಲಿ ಹೊರಬಿದ್ದಿರುವಂತಹ ಮಾತುಗಳಿವು. ನಮ್ಮ ಮಕ್ಕಳ ಸಾವಿಗೆ ಈ ವ್ಯಕ್ತಿನೇ ಕಾರಣ, ಆತ ಯಾವತ್ತೂ ಉದ್ಧಾರ ಆಗಲ್ಲ, ನೋಡ್ತೀರಿ ನೀವು ಅಂತ ಪಾಪ ಅಳ್ತಾ ಕುಸಿತ ಹೇಳ್ತಾ ಹೋಗ್ತಾರೆ ಅವರು. ತಮ್ಮವರನ್ನ ಕಳ್ಕೊಂಡಂತಹ ವ್ಯಕ್ತಿಗಳ ನೋವಿದು. ಮುಗ್ಧ ಜನ ನೋಡಿ ಅಲ್ಲಿ. அவன் நாசமா போயிடுவான். நீங்க இருந்தீங்களா கூட? இல்ல கூட இல்லைங்க, தனியா போயிருக்கான். என்ன சொல்றீங்க? தனியா போயிருக்கான். அவன் நாசமா போயிடுவான். அவன் நாசமா 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 போயிருக்கான். நீங்க இருந்தீங்களா கூட? இல்ல ಅವ್ರು ಮಾತಾಡೋ ಶಕ್ತಿಯಲ್ಲಿಲ್ಲ. ಆದರೂ ಕೆಲ ಪ್ರತಿಕ್ರಿಯೆಗಳನ್ನು ಕೇಳಿದಾಗ ಅವ್ರು ಹೇಳಿದ್ದಿಷ್ಟೇ, ಅವನು ಅಂದರೆ ಆ ವಿಜಯ್ ನಾಶವಾಗಿ ಹೋಗ್ತಾ ನೋಡ್ತಾ ಇರಿ ಅಂತ ಹೇಳಿ ಮುಂದಕ್ಕೆ ಸಾಗಿದ್ರು. ಮನೆಯ ದೀಪ ಆರು ಹೋಗಿದೆ. ಕುಟುಂಬಸ್ಥರು ಅವಲಂಬನೆ ಮಾಡಿಕೊಂಡ ವ್ಯಕ್ತಿಗಳು ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ? ಇನ್ನೇನು ಮಾತಾಡ್ತಾರೆ ಇವರೆಲ್ಲರೂ ಕೂಡ? ಆಮೇಲೆ ಎಲ್ಲಕ್ಕಿಂತ ಆಶ್ಚರ್ಯ ಆಘಾತ ಅಂತ ಅನ್ಸೋದು, ಎರಡೇ ಎರಡು ಟ್ವೀಟ್ ಮಾಡಿ ಆ ವ್ಯಕ್ತಿ ಇನ್ನೂ ಇಷ್ಟು ಗಂಟೆಗಳಾಗಿದೆ, 10 ಗಂಟೆಗೂ ಹೆಚ್ಚು ಸಮಯ ಆಗಿದೆ ಇಷ್ಟು ದೊಡ್ಡ ದುರಂತ ಆಗಿ, ಆಸ್ಪತ್ರೆಗೆ ಬರೋಕ್ಕಾಗಲ್ಲ, ಸೆಕ್ಯೂರಿಟಿ ಲ್ಯಾಬ್ಸು, ದೊಡ್ಡ ಸ್ಟಾರು, ಸರಿಯಪ್ಪ ಆಯಿತು, ಅಟ್ಲೀಸ್ಟ್ ಆ ಫ್ಯಾಮ್ಲಿಗಳಿಗಾಗಲೇ ಅವ್ರವ್ರ ಊರಿಗೆ ಹೋಗ್ತಿದಾರಲ್ಲ, ನಾನು ಇರ್ತೀನಿ ಅವ್ರ ನೋವಿನಲ್ಲಿ ಅಂತ ಒಂದೇ ಒಂದು ಮಾತು ಹೇಳೋದಕ್ಕೆ ಅವ್ರ ಪ್ರತಿನಿಧಿಗಳಿಲ್ಲ. ಅಲ್ಲಿ ಕೋರ್ಟಿಗೆ ಹೋಗೋದಕ್ಕೆ ಟೈಮ್ ಇದೆ, ಆಸ್ಪತ್ರೆಗೆ ಬರೋದಕ್ಕೆ ಇವ್ರದ್ದು ಇಡೀ ಪಾರ್ಟಿದು ಯಾವುದೇ ಸದಸ್ಯನಿಗೆ ಆಗ್ತಿಲ್ಲ, ಅಲ್ಲಿ ಅವ್ರಿಗೆ ಟೈಮ್ ಇಲ್ಲ ಅಲ್ಲಿ. ಆಮೇಲೆ ಎಲ್ಲೋ ಕೂತ್ಕೊಂಡು 2 ಟ್ವೀಟ್ ಮಾಡಿಬಿಡೋದು, ನನಗೆ ನನ್ನ ಕುಟುಂಬಸ್ಥರನ್ನೇ ಕಳ್ಕೊಂಡ ಹಾಗೆ ನೋವು ಆಗ್ತಾ ಇದೆ ಅಂತ. ಕುಟುಂಬಸ್ಥರು ಕಳ್ಕೊಂಡ್ರೆ ಹಿಂಗೆ ಎದ್ದೋಗ್ತಾರ, ಎಲ್ಲೋ ಅಜ್ಞಾತವಾಸಿ ಆಗ್ತಾರ ಕೂತ್ಕೊಂಡು?